ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋದಲ್ಲಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೇಗೆ ಹೋಗಿ ಬರಬೇಕು ಮತ್ತು ಅತಿ ಕಮ್ಮಿ ಬಡ್ಜೆಟ್ನಲ್ಲಿ ಯಾವ ರೀತಿ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದು ಅನ್ನೋ ಒಂದು ವೀಡಿಯೋನ ನಾನು ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂತಂದರೆ ಇವತ್ತು ನನ್ನ ಬರ್ತ್ಡೇ ಇತ್ತು. ಅದಕ್ಕೆ ಯೂಶ್ವಲಿ ನನ್ನ ಬರ್ತ್ಡೇ ದಿನ ನಮ್ಮ ಆಫೀಸ್ನಲ್ಲಿ ನಮಗೆ ರಜೆ ಇರುತ್ತೆ. ಸೊ ರಜೆ ಇರೋ ದಿನ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡೋ ಬದಲು, ಹಾಗೆಯೇ ಮನೆಯಲ್ಲೂ ಕೂತ್ಕೊಂಡು ಬರೀ ಟೈಮ್ ಪಾಸ್ ಮಾಡೋ ಬದಲು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಸಹ ಹೋಗಿರಲಿಲ್ಲ ಈ ದೇವಸ್ಥಾನಕ್ಕೆ. ಹೋಗಬೇಕು ಅಂತ ತುಂಬ ದಿವಸ ಅಂದ್ಕೊಂಡಿದ್ದೆ. ಬಟ್ ಇವತ್ತೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಒಂದು 2-3 ಡೇಸಿಂದ ನಾನು ಪ್ಲ್ಯಾನ್ ಮಾಡಿದೆ. ಸೊ ಇವತ್ತಿನ ವೀಡಿಯೋನಲ್ಲಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಮತ್ತು ಅಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಮತ್ತು ಬಸ್ಸಲ್ಲಿ ಹೋದರೆ ಹೆಂಗೆ ಟ್ರಾವೆಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ವೀಡಿಯೋಸ್ನ ಹಾಕ್ತೀನಿ. ಸಾಧಾರಣವಾಗಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಅಂತೂ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕಂತಂದರೆ ಫಸ್ಟು ಮೆಜೆಸ್ಟಿಕ್ಗೆ ಹೋಗಬೇಕು. ನಮ್ಮ ಮನೆಯಿಂದ ಮೆಜೆಸ್ಟಿಕ್ಗೆ ಆಲ್ಮೋಸ್ಟ್ 1 ಅವರ್ ಜರ್ನಿ ಆಗುತ್ತೆ. ಸೊ ನಾನು ಮತ್ತು ನನ್ನ ಮಗಳು ಇಬ್ಬರೂ ಫಸ್ಟು ಮೆಜೆಸ್ಟಿಕ್ಗೆ ಹೋದ್ವಿ. ನಾವು ಹೇಳಬೇಕಂದ್ರೆ ನಮ್ಮಿಬ್ರಿಗೂ ಫ್ರೀ ಟಿಕೆಟೇನೆ, ಅಂದರೆ KSRTC ಮತ್ತು BMTCನಲ್ಲಿ ನಮಗೆ ಟಿಕೆಟ್ ಏನು ಚಾರ್ಜ್ ಮಾಡಿಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಇವಾಗೆಲ್ಲ ಫ್ರೀ ಬಸ್ ಇರೋದ್ರಿಂದ ಎಲ್ಲ ಕಡೆ ತುಂಬ ಕ್ರೌಡ್ ಇರುತ್ತೆ ಮತ್ತು ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ವಿ. ಬಟ್ ನಮಗೇನು ಆ ರೀತಿ ಅನ್ನಿಸ್ಲಿಲ್ಲ. ಅಂದರೆ ನಾವು ಸ್ವಲ್ಪ ಬೇಗ ಹೋಗಿ ಬಸ್ ಸ್ಟಾಪಿಗೆ ಹೋದರೆ ನಮಗೆ ಸೀಟ್ಗಳು ಸಿಗುತ್ತೆ, ಹಾಗೆ ಬಸ್ ಕೂಡ ಸಿಗುತ್ತೆ ನಮಗೆ. ನಾವು ಆಲ್ಮೋಸ್ಟು ಮೆಜೆಸ್ಟಿಕ್ ರೀಚ್ ಆದವಾಗ ಎಕ್ಸಾಕ್ಟಾಗಿ ಬಂದ್ಬಿಟ್ಟು 7 ಗಂಟೆ ಆಗಿತ್ತು. ಸೊ ನಾವು ಅಲ್ಲಿ ಕೇಳಿದ್ವಿ, ಅಂದರೆ KSRTC ಟರ್ಮಿನಲ್ 2 ಹೋಗಬೇಕು. ನೋಡಿ ಆಲ್ಮೋಸ್ಟ್ ಬಸ್ಗಳೆಲ್ಲ ಬಂದು ನಿಂತ್ಕೊಂಡಿದೆ. ತುಮಕೂರಿಗೆ ಹೋಗೋ ಬಸ್ಗಳಂತೂ ತುಂಬಾ ಇತ್ತು. ಇಲ್ಲಿ ಬಂದ್ಬಿಟ್ಟು ನಾವು ಪಾವಗಡ ಬಸ್ಸನ್ನು ಹತ್ತಬೇಕಾಗುತ್ತೆ. ನಾವು KSRTC ಮೆಜೆಸ್ಟಿಕ್ನಲ್ಲಿ KSRTC ಟರ್ಮಿನಲ್ 2 ಬಂದರೆ ಪಾವಗಡ ಬಸ್ ಅಂತ ಇರುತ್ತೆ. ಪಾವಗಡ ಬಸ್ ಹತ್ಕೊಂಡ್ವಿ ನಾವು. ಇವರು ಡ್ರೈವರ್ ಇದ್ಕೊಂಡು ಹೇಳ್ತಾಯಿದ್ರು 7:30ಗೆ ಬಸ್ ಹೊರಡುತ್ತೆ ಅಂತ ಅಂದ್ಬಿಟ್ಟು. ಆದರೆ ನಾವು 7:10ಗೆಲ್ಲ ಬಸ್ ಹತ್ಕೊಂಡಿದ್ವಿ. ಲಕ್ಕಿ ಹೇಳಬೇಕಂತಾರೆ ನಮ್ಗೆ ಅಲ್ಲಿ 2 ಸೀಟ್ ಕೂಡ ಸಿಕ್ತು, ನನಗೂ ನನ್ನ ಮಗಳಿಗೆ ಇಬ್ರಿಗೂ. ಅಲ್ಲಿ ಡ್ರೈವರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 7:15 ಅಂದರೆ 7:25 ಕರೆಕ್ಟಾಗಿ ಅವ್ರು ಬಸ್ ಎತ್ತಿದ್ರು ಅಲ್ಲಿಂದ. ನೋಡ್ತಾ ಇರ್ಬೋದು, ಒಬ್ಬರಿಗೆ ಬಂದ್ಬಿಟ್ಟು ಇಲ್ಲಿ 112 ರೂಪಾಯಿ ಟಿಕೆಟು. ಆದರೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಹೆಣ್ಮಕ್ಳಿಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇರೋದ್ರಿಂದ ನನಗೂ ನನ್ನ ಮಗಳಿಗೇನು ಚಾರ್ಜಸ್ ಏನಿರಲಿಲ್ಲ, ಬರೀ ಈ ಥರ ಟಿಕೆಟ್ ಮಾತ್ರ ಕೊಟ್ಟರು ಅಷ್ಟೇ. ಬೆಂಗಳೂರು ಮೆಜೆಸ್ಟಿಕ್ಕಿಂದ ಗೊರವನಹಳ್ಳಿ ದೇವಸ್ಥಾನಕ್ಕೆ ಆಲ್ಮೋಸ್ಟ್ 2 ಅವರ್ ಜರ್ನಿ ಆಗಿದ್ದರಿಂದ ನಾವು ಆಲ್ಮೋಸ್ಟ್ ಒಂದು 9:20ಗೆಲ್ಲ ನಾವು ಅಲ್ಲಿ ಹೋಗಿ ಸೇರಿದ್ರಿ. ನಾವು ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಸ್ತಿನೇ ಇತ್ತು. 7 ಗಂಟೆ 7:15 ಟೈಮಲ್ಲೂ ಸಹ ತುಂಬಾ ಟ್ರಾಫಿಕ್ ಇತ್ತು ಹೇಳಬೇಕಂತಂದರೆ. ಸೊ ನಾವು ಎಕ್ಸಾಕ್ಟಾಗಿ ಗೊರವನಹಳ್ಳಿಗೆ ಬಂದಾಗ ಒಂದು 9:20 ಏನೋ ಆಗಿತ್ತು ಅನಿಸುತ್ತೆ. ಮತ್ತು ಇನ್ನೊಂದು ಏನು ಹೇಳಿದ್ರೆ, ಗೊರವನಹಳ್ಳಿ ಅಂದರೆ ಗೊರವನಹಳ್ಳಿ ಕ್ರಾಸಲ್ಲಿ ಸ್ಟಾಪ್ ಮಾಡ್ತಾರೆ ಬಸ್ನ. ಸೊ ನಾವು ಗೊರವನಹಳ್ಳಿ ಇದು ನೋಡಿ, ಗೊರವನಹಳ್ಳಿ ಕ್ರಾಸ್ ಅಂತ ಹೇಳ್ತೀವಿ. ಇಲ್ಲಿಂದ ಬಸ್ಸಿಗೆ ಅಂದರೆ ದೇವಸ್ಥಾನಕ್ಕೆ ಒಂದು 10ರಿಂದ 15 ನಿಮಿಷ ನಾವು ಮತ್ತೆ ಜರ್ನಿ ಮಾಡಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ತುಂಬ ಆಟೋಗಳು ನಿಂತ್ಕೊಂಡಿರ್ತಾರೆ. ಅವರು ಕರೀತಾ ಇರ್ತಾರೆ ಟೆಂಪಲ್ಗೆ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು. ಇಲ್ಲಿ ಅವರು ಬಂದುಬಿಟ್ಟು ಒಬ್ಬರಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನನ್ನ ಮಗಳು ಇದ್ಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳಮ್ಮ ಅಂತ ಹೇಳಿದ್ಲು. ಸ್ನ್ಯಾಕ್ಸ್ ತೊಗೊಳ್ಳುವಾಗ ಅಲ್ಲಿ ಬೇಕ್ರಿನಲ್ಲಿ ಇರೋರು ಹೇಳ್ತಾಯಿದ್ರು, ನೀವು ಒಂದು 10 ನಿಮಿಷ ವೆಯ್ಟ್ ಮಾಡಿ, ಬಸ್ಸೇ ಬರುತ್ತೆ ನಿಮಗೆ, ಬಸ್ಸಲ್ಲಿ ನೀವು ಹೋಗ್ಬೋದು, ಆರಾಮಕ್ಕೆ ಹೋಗ್ಬೋದು ಅಂತ ಹೇಳಿದ್ರು ಅವರು. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಸಹ ಅಷ್ಟೇ, ಗೊರವನಹಳ್ಳಿ ಕ್ರಾಸಿಂದ ದೇವಸ್ಥಾನಕ್ಕೆ ಬಸ್ಗಳ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ಪ್ರತಿ 10 ನಿಮಿಷ 15 ನಿಮಿಷಕ್ಕೆ ಬಸ್ ಬರ್ತಾನೆ ಇರುತ್ತೆ. ಮತ್ತು ಬಸ್ಸು ಸಹ ಅಷ್ಟೇ ತುಂಬ ಖಾಲಿನೇ ಇರುತ್ತೆ. ಹಾರ್ಡ್ಲಿ ಒಂದು 10ರಿಂದ 15 ಜನ ಇರ್ತಾರೆ ಅಷ್ಟೇ, ಆರಾಮಕ್ಕೆ ಹೋಗ್ಬೋದು. ನಾವು ಕಾಯ್ಕೊಂಡಿದ್ವಿ. 9:45ಗೆಲ್ಲ ಒಂದು ಬಸ್ ಬಂತು ನಮಗೆ. ಸೊ ಆ ಬಸ್ ಹತ್ಕೊಂಡು ಹೋದ್ವಿ. ಅಲ್ಲಿಂದ ಒಂದು 10 ನಿಮಿಷ 15 ನಿಮಿಷದಲ್ಲಿ ನಮಗೆ ಗೊರವನಹಳ್ಳಿ ದೇವಸ್ಥಾನ ಹತ್ರ ಕರ್ಕೊಂಡೋಗ್ಬಿಟ್ರು. ಅಂದರೆ ಗೊರವನಹಳ್ಳಿ ದೇವಸ್ಥಾನ ಆರ್ಚ್ ಅಂತ ಹೇಳ್ತಾರೆ, ಆರ್ಚ್ ಹತ್ರ ಕರ್ಕೊಂಡೋಗಿ ನಮ್ಮನ್ನು ಬಿಟ್ಟರು. ಗೊರವನಹಳ್ಳಿ ಆರ್ಚಿಂದ ನಡ್ಕೊಂಡು ಹೋದರೆ ಒಂದು 3 ನಿಮಿಷ ನಡ್ಕೊಂಡು ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಮತ್ತು ನಾವು ಬೇಗನೆ ಬಂದಿದ್ದರಿಂದ ಜನ ಸಹ ತುಂಬ ಜನ ಏನಿರಲಿಲ್ಲ. ಹಾಗೇನೇ ಇದು ಗುರುವಾರ ಆಗಿತ್ತಲ್ವ, ಸೊ ಜನ ಕೂಡ ತುಂಬಾ ಕಮ್ಮಿ ಇದ್ದರು. ನನಗನ್ಸುತ್ತೆ ಶುಕ್ರವಾರ, ಮಂಗಳವಾರ ಅಥವಾ ಸ್ಪೆಷಲ್ ಡೇಸ್ಗಳಲ್ಲಿ ಬಂತಂದರೆ ಇಲ್ಲಿ ಕ್ಯೂ ತುಂಬ ಇರುತ್ತೆ ಅಂತ ಅನಿಸುತ್ತೆ. ಯಾಕಂತಂದರೆ ಇಲ್ಲಿ ಸ್ಪೆಷಲ್ ದರ್ಶನ 100 ರೂಪಾಯಿ ಅಂತ ಹಾಕಿದ್ರು. ಹಾಗೇನೇ ಬ್ಯಾರಿಗೇಟರ್ಸ್ ಎಲ್ಲ ಹಾಕಿದ್ರು. ಮೇ ಬಿ ಇದು ಸ್ಪೆಷಲ್ ಡೇಸಲ್ಲಿ ಏನಾದ್ರು ತುಂಬ ಕ್ರೌಡ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಅನಿಸುತ್ತೆ. ಬಟ್ ನಮ್ಮ ಪುಣ್ಯಕ್ಕೆ ನಾವು ಬೇಗನೆ ಹೋಗಿದ್ದರಿಂದ ನಮಗೇನು ಆ ರೀತಿ ಅನ್ನಿಸ್ಲಿಲ್ಲ. ಅಂದರೆ ಬೇಗನೆ ದರ್ಶನ ಆಯಿತು. ಮತ್ತು ಎಲ್ಲೂ ಕ್ಯೂನಲ್ಲೆಲ್ಲ ನಿಂತ್ಕೊಂಡು ತುಂಬ ಹೊತ್ತು ಕಾಯಬೇಕಂತ ಅನ್ನಿಸ್ಲಿಲ್ಲ ನಮಗೆ. ಹಾಗೆಯೇ ನನಗೆ ಸ್ವಲ್ಪ ಕಾಲು ನೋವಿರೋದ್ರಿಂದ ನನಗೆ ಚೆನ್ನಾಗಿ ದರ್ಶನ ಆಯಿತು, ಬೇಗನೆ ದರ್ಶನ ಆಯಿತು ನಮಗೆ. ಇನ್ನು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಇಲ್ಲಿ ಬಂದುಬಿಟ್ಟು ಪಕ್ಕದಲ್ಲೇ ಅಮ್ಮ ಅಂದರೆ ಕಮಲಮ್ಮ ಅವರ ದೇವಸ್ಥಾನ ಇದೆ.
ಹಾಗೆಯೇ ಸುಮಾರು ಸುತ್ತಮುತ್ತ ಅಂಗಡಿಗಳು ಕೂಡ ಇದೆ. ಈ ಅಂಗಡಿಗಳಲ್ಲಿ ಬೇಕಂದರೆ ನಮಗೇನಾದ್ರು ಐಟಮ್ಸ್ ತೊಗೋಬೇಕಂತಂದರೆ ವಿಗ್ರಹಗಳಾಗಲಿ, ಬಳೆಗಳಾಗಲಿ, ಫ್ಯಾನ್ಸಿ ಐಟಮ್ಸ್ಗಳು, ಹಾಗೆ ಮಕ್ಳಿಗೇನಾದ್ರು ಬೇಕಂತಂದರೆ ಆಟ ಆಡೋ ಸಾಮಾನೇನಾದ್ರು ಬೇಕಂದರೆ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಸೊ ನಾನು ಹೀಗೆ ನೋಡುವಾಗ ನನಗೆ ಮನೆಯಲ್ಲಿ ಬಂದುಬಿಟ್ಟು ಅನ್ನಪೂರ್ಣೇಶ್ವರಿ ಅಮ್ಮನ ವಿಗ್ರಹ ಇಡಬೇಕಂತ ತುಂಬ ದಿವಸ ಅಂದ್ಕೊಂಡಿದ್ದೆ. ಬಟ್ ಯಾವತ್ತೂ ತೊಗೊಂಡು ಬಂದಿರಲಿಲ್ಲ, ಅಂದರೆ ನನಗೆ ಸಿಕ್ಕಿರಲಿಲ್ಲ, ಅದನ್ನು ಎಲ್ಲೂ ತೊಗೊಳಕ್ಕಂತ ಸಿಕ್ಕಿರಲಿಲ್ಲ. ಇಲ್ಲಿ ನನಗೆ ಅಮ್ಮನ ವಿಗ್ರಹ ಸಿಕ್ತು, ಅದು ತುಂಬಾ ಖುಷಿ ಆಯಿತು. ಅಂದರೆ ತುಂಬ ಕಮ್ಮಿ ರೇಟಿಗೆ ಸಿಕ್ತು. ನಾವು ಬೆಂಗಳೂರಲ್ಲೇ ವಿಚಾರಿಸಿದ್ರೆ ಆಲ್ಮೋಸ್ಟ್ ಒಂದು 700-800 ರೂಪಾಯಿ ಹೇಳ್ತಾಯಿದ್ರು. ಬಟ್ ಇಲ್ಲಿ ತುಂಬ ಕಮ್ಮಿ ರೇಟಿಗೆ ಸಿಕ್ತು. ನನಗೆ ಒಂದು ವಿಗ್ರಹ ಸಹ ತೊಗೊಂಡೆ. ಮತ್ತು ತುಂಬಾ ಟೈಮ್ ಇತ್ತು ನಮಗೆ. ಹಾಗೇನೇ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ತೀರ್ಥ ಡ್ಯಾಮ್ ಅಂತ ಕಾಣಿಸುತ್ತೆ. ನನ್ನ ಮಗಳನ್ನ ಕೇಳಿದೆ, ಹೋಗಬೇಕಾ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು. ಮೇ ಬಿ ಅವಳಿಗೂ ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಬೇಡ ಅಮ್ಮ ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ನಾವು ಆ ತೀರ್ಥ ಡ್ಯಾಮ್ಗೆ ಹೋಗಿಲ್ಲ. ನೀವೇನಾದರೂ ಸಪೋಸ್ ಕಾರ್ನಲ್ಲೆಲ್ಲ ಹೋಗೋದಾದರೆ ಅಥವಾ ನಿಮಗೆ ತುಂಬ ಟೈಮ್ ಇದ್ದರೆ ನೀವು ಇದನ್ನು ಸಹ ಹೋಗಿ ನೋಡ್ಕೊಂಡು ಬರ್ಬೋದು. ಇಲ್ಲೇ ಸುತ್ತಮುತ್ತ ಕೆಲವು ಹೂಗಳೆಲ್ಲ ಮಾರ್ತಾಯಿದ್ರು. ಹಾಗೆ ನನ್ನ ಮಗಳು ಇಟ್ಕೊಂಡು ಅಮ್ಮನ ಮುಡ್ಕೊಳ್ಳೋದಕ್ಕೆ ಹೂ ಕೊಡಿಸು ಅಂತ ಹೇಳಿದ್ಲು. ಇಲ್ಲಿ ಹೂ ಕೊಡಿಸುವಾಗ ಅಜ್ಜಿ ನನ್ನ ಕೇಳ್ತಾಯಿದ್ರು, ನೀವು ಎಲ್ಲಿಂದ ಬಂದಿರೋದು ಅಂತ ಅಂದ್ಬಿಟ್ಟು. ನಾನೆಲ್ಲ ಡೀಟೇಲ್ಸ್ ಹೇಳ್ತಾಯಿದ್ದೆ, ಈ ಥರ ನಾವು ಬೆಂಗಳೂರಿಂದ ಬಂದಿದ್ದೀವಿ ಹಾಗೆ ಹೀಗೆ ಅಂತಂದ್ಬಿಟ್ಟು. ಆಮೇಲೆ ಇವರು ಎತ್ಕೊಂಡು, ಸರಿ ಆಯಿತು ಅಮ್ಮ, ಇಲ್ಲಿ ನಿಮಗೆ 11 ಗಂಟೆಗೆ ಅಂದರೆ ಪ್ರಸಾದ ಇರುತ್ತೆ, ಅನ್ನದಾಸೋಹ ಮಾಡ್ತಾರೆ, ನೀವು ಹೋಗ್ಬಿಟ್ಟು ಅಲ್ಲಿ ಊಟ ಕೂಡ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಮತ್ತು ಟೈಮ್ ನೋಡಿದಾಗ ಆಲ್ಮೋಸ್ಟ್ ಒಂದು 10:30 ಆಗಿತ್ತು. ಸೊ ಯೋಚನೆ ಮಾಡಿದ್ರೆ ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ನೋಡಿದ್ರೆ ಊಟ ಕೂಡ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸಾಧಾರಣವಾಗಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಷಯ, ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಊಟ ಅಂತೂ ಡೆಫಿನೆಟ್ಲಿ ಕೊಟ್ಟೇ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಯಾಕೆ ಮಿಸ್ ಮಾಡ್ಕೋಬೇಕಂತ ಅಂದ್ಬಿಟ್ಟು ಅನ್ನದಾಸೋಹಕ್ಕೆ ಹೋದ್ರಿ. ಇಲ್ಲಿ ಒಂದು ಒಳ್ಳೆ ಫಸ್ಟು ಪಾಯಸ ಹಾಕಿದ್ರು, ಅದಾದಮೇಲೆ ಪಲಾವ್ ಹಾಕಿದ್ರು, ಮತ್ತು ಅನ್ನ ಮತ್ತು ತಿಳಿಸಾರು ಹಾಕಿದ್ರು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೀಗೆ ಲಾಸ್ಟಲ್ಲಿ ಮಜ್ಜಿಗೆ ಅನ್ನ ಕೂಡ ಬಡಿಸಿದ್ರು ಅವರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ವಾಪಸ್ ಬರಬೇಕಲ್ವ. ಸೊ ಹಿಂಗೆ ವಾಪಸ್ ಹೋಗೋದು ಅಂತ ಅಂದ್ಬಿಟ್ಟು ನಮಗೆ ಅಲ್ಲಿಂದ ನಾವು ಹೇಗೆ ಮತ್ತೆ ಆರ್ಚಿಗೆ ವಾಪಸ್ ಬರಬೇಕಾಗಿತ್ತು. ನಡ್ಕೊಂಡು ಒಂದು 3 ನಿಮಿಷ ನಡ್ಕೊಂಡು ಬಂದರೆ ಆರ್ಚಿಗೆ ವಾಪಸ್ ಬರ್ತೀವಿ. ಅಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ವಿ ಬಸ್ಸುಗಳು ಏನಾದ್ರು ಸಿಗುತ್ತಾ ಅಂತ ಅಂದ್ಬಿಟ್ಟು. ಮತ್ತು ನನ್ನ ಮಗಳು ಇಟ್ಕೊಂಡು ಫಸ್ಟೇ ಹೇಳಿದ್ಲು, ಅಮ್ಮ ಆಟೋನಲ್ಲಿ ಹೋಗೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇನ್ನೇನಕ್ಕೆ ಅವಳು ಖುಷಿಗೆ ಯಾಕೆ ನಾವು ಬೇಡ ಅಂತ ಅನ್ಬೇಕು ಅಂತ, ಸರಿ ಶೇರಿಂಗ್ ಆಟೋ ಅಂದರೆ ಒಬ್ಬೊಬ್ಬರಿಗೆ 30 ರೂಪಾಯಿ ತೊಗೊಳ್ತಾಯಿದ್ರು. ನೋಡಿ ಹಿಂದ್ಗಡೆ ಕೂತ್ಕೊಂಡಿಲ್ಲ, ಅವಳು ಹಿಂದ್ಗಡೆ ಕೂತ್ಕೊಂಡು ಸೀನರೀಸ್ ಎಲ್ಲ ನೋಡಬೇಕಂತ ಹೇಳಿದ್ರು. ಅಂದರೆ ದೇವಸ್ಥಾನ ಆರ್ಚಿಂದ ಬಂದುಬಿಟ್ಟು ಮತ್ತು ಗೊರವನಹಳ್ಳಿ ಕ್ರಾಸಿಗೆ ಬರೋದಕ್ಕೆ 30 ರೂಪಾಯಿ ತೊಗೊಳ್ತಾರೆ. ಬಟ್ ಇಲ್ಲಿ ನಾನು ನಿಮಗೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನೀವು ಗೊರವನಹಳ್ಳಿ ಕ್ರಾಸಲ್ಲಿ ಹೇಳ್ಕೊಳ್ಳೋ ಬದಲು ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಆಟೋನಲ್ಲಿ ಇವರು ಕೋಟೆಗೆರೆವರೆಗೂ ಹೋಗ್ತಾರೆ. ಸೊ ಕೋಟೆಗೆರೆಗೆ ಹೋಗ್ಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂತಂದರೆ ಗೊರವನಹಳ್ಳಿ ಕ್ರಾಸಲ್ಲಿ ಹಿಡ್ಕೊಂಡ್ರೆ ಸಾಧಾರಣವಾಗಿ KSRTC ಬಸ್ಗಳು ನಿಲ್ಸೋಕೆ ಹೋಗೋದಿಲ್ಲ ಅವರು. ನಮಗೂ ಸೇಮ್ ಫೀಲ್ ಆಯಿತು ಆ್ಯಕ್ಚುಲಿ. ಬಂದ್ಬಿಟ್ಟು ನಮ್ಮ ಜೊತೆಗೆ ಇನ್ನೊಂದು ಫ್ಯಾಮಿಲಿ ಬಂದಿತ್ತು, ಅವರು ಆ ಊರಿನವರೇ ಆಗಿದ್ದರಿಂದ ಅವರು ಡೈರೆಕ್ಟಾಗಿ ಕೋಟೆಗೆರೆಗೆ ಹೋಗ್ಬಿಟ್ರು. ಗೊರವನಹಳ್ಳಿ ಕ್ರಾಸಲ್ಲಿ ನಿಂತ್ಕೊಂಡು ಸುಮಾರು ಹೊತ್ತು ಬಸ್ಗಳು ಕಾದ್ರಿ, ಯಾವ ಬಸ್ಸು ಬಂದಿಲ್ಲ. ಅಂದರೆ 2 ಬಸ್ ಬಂತು, ಬಟ್ ಅವ್ರು ನಿಲ್ಲಿಸಲೇ ಇಲ್ಲ. ಒಂದು ಬಸ್ ಅಂತೂ ತುಂಬಾ ರಶ್ ಇತ್ತು. ಸೊ ಇನ್ನು ಆಲ್ಮೋಸ್ಟ್ 2 ಅವರ್ ಜರ್ನಿ ಅಲ್ವಾ, ಹೇಗೆ ರಶ್ ಇರೋ ಬಸ್ಸಲ್ಲಿ ಹೋಗೋದಂತೂ ಹೋಗೋಕ್ಕಾಗಲಿಲ್ಲ. ಮತ್ತು ಕೊನೆಗೆ ಒಂದು ಫೈನಲಾಗಿ ಒಂದು ಬಸ್ ಬಂತು, ಆ ಬಸ್ ನಿಲ್ಲಿಸಿ ನಾವು ಹತ್ಕೊಂಡು ಬಂದ್ವಿ ನಾವು. ಬಟ್ ಅಂದರೆ ಆ ಬಸ್ನಲ್ಲಿ ನಮ್ಮ ಜೊತೆಲಿ ಬಂದಿರಲ್ಲ, ಆಟೋನಲ್ಲಿ ಅವರು ಇದ್ದರು. ಸೊ ಅವ್ರಿಗೆಲ್ಲ ಸೀಟೆಲ್ಲ ಸಿಕ್ಕಿತ್ತು. ನಾವು ಕೇಳಿದ್ರಿ ನಿಮ್ಗೆ ಎಲ್ಲಿ ಹೇಗೆ ಸಿಕ್ತು ಅನ್ನೋದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, ಕೋಟೆಗೆರೆಗೆ ಹೋಗ್ಬಿಡಿ ನೀವು, ಕೋಟೆಗೆರೆಯಿಂದ ನಿಮಗೆ ಬಸ್ಸುಗಳು ಆರಾಮಾಗಿ ಬರುತ್ತೆ, ಅಲ್ಲಿಂದ ನಿಮಗೆ ಸೀಟ್ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ಆದರೂ ದೇವ್ರ ಪುಣ್ಯಕ್ಕೆ ನಮಗೆ ಬರೀ ಒಂದೇ ಸ್ಟಾಪ್ಗೆ ನನಗೂ ನನ್ನ ಮಗಳಿಗೆ ಸೀಟ್ ಸಿಕ್ತು. ಸೊ ನಾನೇನು ಹೇಳ್ತೀನಿ ಅಂತಂದರೆ, ನೀವು ದರ್ಶನ ಎಲ್ಲ ಆದಮೇಲೆ, ಗೊರವನಹಳ್ಳಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆದಮೇಲೆ ವಾಪಸ್ ಬಂದು ಕೋಟೆಗೆರೆ ಸ್ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ನೀವು ಬಸ್ಸಲ್ಲಿ ಬಂದರೆ ನಿಮಗೆ ಸೀಟ್ ಸಹ ಸಿಗುತ್ತೆ. ಹಾಗೆಯೇ ಬೆಂಗಳೂರಿಗೆ ನೀವು ಆರಾಮಾಗಿ ರಿಟರ್ನ್ ಆಗ್ಬೋದು. ಸೊ ನಮಗೆ ಮತ್ತೆ ಇಲ್ಲಿಂದ ಬೆಂಗಳೂರಿಗೆ ಆಲ್ಮೋಸ್ಟ್ ಒಂದು 2 ಅವರ್ ಜರ್ನಿ ಆಯಿತು. ಇನ್ನೊಂದು ಏನಂತಂದರೆ, ನಮಗೆ ಗೊರವನಹಳ್ಳಿ ಕ್ರಾಸಿಂದ ಬೆಂಗಳೂರು ಬರೋದು ಕಷ್ಟ ಅನ್ನಿಸ್ಲಿಲ್ಲ. ಆದರೆ ಬೆಂಗಳೂರು ರೀಚ್ ಆದಮೇಲೆ ಆ ಒಂದು ಸಿಟಿನಲ್ಲಿರೋ ಟ್ರಾಫಿಕ್ ನೆನೆಸ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗೋಯಿತು. ಈಗ ನೆಕ್ಸ್ಟ್ ಯಾರ್ಯಾರು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನನ ಮೆಜೆಸ್ಟಿಕ್ಕಿಂದ ಅಥವಾ ಬೆಂಗಳೂರಿಂದ ಹೋಗಿ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಸಿಂಪಲಾಗಿ ಟಿಪ್ಸ್ ಒಂದೇ ಕೊಡೋದು, ಆದಷ್ಟು ಬೇಗ ನೀವು ಮೆಜೆಸ್ಟಿಕ್ಕಿಗೆ ಹೋಗಿ, ನಿಮಗೆ ಬಸ್ ಸಿಗುತ್ತೆ. ನೀವು ಒಂದು 6ರಿಂದ 6:30ಯಿಂದ 6:45 ಒಳಗಡೆಗೆ ನೀವು ಮೆಜೆಸ್ಟಿಕ್ ತಲುಪಿದ್ರೆ, ಅಂದರೆ ಟರ್ಮಿನಲ್ 2 KSRTC ಟರ್ಮಿನಲ್ 2 ಹೋಗಿ ಅಲ್ಲಿ ನಿಮಗೆ ಪಾವಗಡ ಬಸ್ ಅಂತ ಸಿಗುತ್ತೆ. ಪಾವಗಡ ಬಸ್ಸಲ್ಲಿ ಹತ್ಕೊಂಡ್ರೆ 112 ರೂಪಾಯಿ ಟಿಕೆಟ್ ತೊಗೊಳ್ತಾರೆ. ಅಲ್ಲಿಂದ ಒಂದು 2-2.5 ಅವರ್ ಜರ್ನಿ ನೀವು ಟ್ರಾವೆಲ್ ಮಾಡಿದ್ರೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಕ್ರಾಸ್ ಅಂತ ಹೋಗ್ತೀವಿ. ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಕ್ರಾಸ್ನಲ್ಲಿ ಇಳ್ಕೊಂಡು ಅಲ್ಲಿಂದ ನಿಮಗೆ ಒಂದು 30 ರೂಪಾಯಿ ಕೊಟ್ಟರೆ, ಆಟೋನಲ್ಲಿ 30 ರೂಪಾಯಿ ಕೊಟ್ಟರೆ ಕರ್ಕೊಂಡು ಹೋಗಿ ನಿಮ್ಮನ್ನು ದೇವಸ್ಥಾನದ ಆರ್ಚ್ ಹತ್ರ ಬಿಡ್ತಾರೆ. ಇಲ್ಲಾಂದರೆ ನೀವು ಬೇಕಂತಂದರೆ ದೇವಸ್ಥಾನ ಹತ್ರನೇ ಬಿಡಿ ಅಂತಲೂ ಹೇಳ್ಬೋದು. ಆರ್ಚ್ ಹತ್ರ ಬಿಟ್ಟರೆ ಅಲ್ಲಿಂದ ಒಂದು 3 ನಿಮಿಷ ನಡ್ಕೊಂಡು ಹೋಗಬೇಕಾಗುತ್ತೆ. ಇರೋ ಸ್ವಲ್ಪ ಹೊತ್ತು ಕಾಯ್ತೀನಿ ಅಂತಂದರೆ ನಿಮಗೆ ಗೊರವನಹಳ್ಳಿ ಕ್ರಾಸಿಂದ ದೇವಸ್ಥಾನಕ್ಕೆ
KSRTC ಬಸ್ಸು ಸಹ ಸಿಗುತ್ತೆ. ಆ ಬಸ್ಸಲ್ಲಿ ಕೂಡ ನೀವು ಹೋಗ್ಬೋದು. ನೀವು ಅಲ್ಲಿ ಹೋದ್ಮೇಲೆ ನಿಮಗೆ 9:30 ಒಳಗಡೆ ಹೋದರೆ ನಿಮಗೆ ಅಲ್ಲಿ ತಿಂಡಿ ಸಹ ಕೊಡ್ತಾರೆ ಅಂತ ಹೇಳಿದ್ರು. ಬಟ್ ಟೈಮ್ ಏನಾರು ಆಯ್ತಂದರೆ 11 ಗಂಟೆಯಿಂದ ನಮಗೆ ಅಲ್ಲಿ ಊಟ ಸಿಗುತ್ತೆ, ಅಂದರೆ ಅನ್ನದಾಸೋಹ ನಡೆಯುತ್ತೆ. ಒಳ್ಳೆ ಊಟ ಸಿಗುತ್ತೆ, ಪ್ರಸಾದ ಸಿಗುತ್ತೆ. ನಮಗೆ ಊಟ ಎಲ್ಲ ಮಾಡಿಕೊಂಡು ದರ್ಶನ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರಬೇಕಂತಂದರೆ ದೇವಸ್ಥಾನದಿಂದ ಆರ್ಚ್ವರೆಗೂ ನಡ್ಕೊಂಡು ಬಂದರೆ ಒಂದು 3-4 ನಿಮಿಷ ನಡ್ಕೊಂಡು ಬಂದರೆ ನಮಗೆ ಅಲ್ಲಿ ಮತ್ತೆ ಶೇರಿಂಗ್ ಆಟೋಗಳಂತ ಇರುತ್ತೆ. ಅಂದರೆ 30 ರೂಪಾಯಿ ತೊಗೊಳ್ತಾರೆ ಒಬ್ಬರಿಗೆ. ಈ ಆಟೋನಲ್ಲಿ ಹತ್ಕೊಂಡು ನೀವು ಗೊರವನಹಳ್ಳಿ ಕ್ರಾಸಿಗೆ ಬರಬೇಕಾಗತ್ತೆ. ಗೊರವನಹಳ್ಳಿ ಕ್ರಾಸಲ್ಲಿ ಇಳ್ಕೊಳಕ್ಕೆ ಹೋಗ್ಬಿಡಿ. ನೀವು ಆ ಆಟೋ ಬಂದು ಡೈರೆಕ್ಟಾಗಿ ಕೊರಟಗೆರೆಗೆ ಅಂತ ಹೋಗುತ್ತೆ. ಕೊರಟಗೆರೆ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ನೀವು ಅಲ್ಲಿಂದ KSRTC ಬಸ್ಸಲ್ಲಿ ಹತ್ಕೊಂಡು ನೀವು ಆರಾಮಾಗಿ ಬೆಂಗಳೂರಿಗೆ ವಾಪಸ್ ಆಗ್ಬೋದು. ಸೊ ಇದು ಫ್ರೆಂಡ್ಸ್ ನನ್ನ ಒಂದು ಟ್ರಾವೆಲ್ ಬ್ಲಾಗ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ತುಂಬಾ ಚೆನ್ನಾಗಿತ್ತು. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚು ವೀಡಿಯೋಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಟ್ರಾವೆಲ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಾವು ಸಹ ಹೇಳಬೇಕಂತಂದರೆ ಈ ಒಂದು ಉಚಿತ ಸಾರಿಗೆ ಅಥವಾ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಬಂದಮೇಲೆ ಎಲ್ಲೂ ಹೋಗೋದಕ್ಕೂ ಭಯಪಡ್ತಾ ಇದ್ವಿ ನಾವು. ಅಂದರೆ ತುಂಬ ರಶ್ ಇರುತ್ತೆ, ಹೋಗೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಸ್ವಲ್ಪ ಬೇಗ ತಲುಪಿದ್ರೆ ಆ ಜಾಗಗಳಿಗೆ ನಾವು ಆರಾಮಾಗಿ ಹೋಗಿ ಬರ್ಬೋದು. ಸೊ ನಿಮಗೆ ಈ ಗೊರವನಹಳ್ಳಿ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ, ಅಂದರೆ ಹೇಗೆ ಹೋಗಬೇಕು ಏನಂತ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫೈನಲಿ ನಾವು ಬೆಂಗಳೂರು ಬಂದಾಯಿತು, ಬೆಂಗಳೂರು ತಲುಪಿದ್ದಾಯಿತು. ಆಲ್ಮೋಸ್ಟ್ ಒಂದು ಮನೆಗೆ ನಾನು ಬಂದುಬಿಟ್ಟು ಒಂದು 4ರಿಂದ 5 ಗಂಟೆ ಒಳಗಡೆ ಮನೆ ಕೂಡ ಬಂದು ಸೇರಾಯಿತು. ಸೊ ಇದು ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ. ಐ ಹೋಪ್ ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಪೋಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್.